ಕೂದಲು ಉದುರುವಿಕೆ ಇದು ಇಂದಿನ ದಿನಗಳಲ್ಲಿ ಬಹುತೇಕರನ್ನ ಕಾಡ್ತಿರುವ ದೊಡ್ಡ ಸಮಸ್ಯೆ. ಇದಕ್ಕೆ ಶಾಶ್ವತ ಪರಿಹಾರವೇ ಇಲ್ಲ ಎಂದು ನೀವು ಅಂದುಕೊಂಡಿದ್ರೆ ಜಪಾನ್ನಿಂದ ಒಂದು ಭರವಸೆಯ ಸುದ್ದಿ ಬಂದಿದೆ. ಅಲ್ಲಿನ ಪ್ರೊಫೆಸರ್ ತಕಾಶಿ ಟ್ಸುಜಿ ಕೇವಲ ಕೂದಲು ಉದುರೋದನ್ನ ತಡೆಯುವ ಬಗ್ಗೆ ಯೋಚಿಸುತ್ತಿಲ್ಲ, ಬದಲಾಗಿ ಹೇರ್ ಕ್ಲೋನಿಂಗ್ ತಂತ್ರಜ್ಞಾನದ ಮೂಲಕ ಸಂಪೂರ್ಣವಾಗಿ ಹೊಸ ಕೂದಲನ್ನೇ ಸೃಷ್ಟಿಸುವತ್ತ ಹೆಜ್ಜೆ ಇಟ್ಟಿದ್ದಾರೆ. ಮಾರುಕಟ್ಟೆಯಲ್ಲಿರುವ ಮಿನಾಕ್ಸಿಡಿಲ್, ಫಿನಾಸ್ಟರೈಡ್ ಅಥವಾ ಹೇರ್ ಟ್ರಾನ್ಸ್ಪ್ಲಾಂಟ್ ನಂತಹ ಚಿಕಿತ್ಸೆಗಳು ಈಗಾಗಲೇ ತಮ್ಮ ತಲೆಯಲ್ಲಿರುವ ಕೂದಲನ್ನ ಅವಲಂಬಿಸಿವೆ. ಆದರೆ ಸೂಜಿ ಅವರ ವಿಧಾನವೇ ಬೇರೆ. ರೋಗಿಯ ಸ್ಟೆಮ್ ಸೆಲ್ ಅಥವಾ ಕಾಂಡಕೋಶಗಳನ್ನ ಬಳಸಿ ಲ್ಯಾಬ್ನಲ್ಲಿ ಹೊಸ ಕೂದಲುಗಳನ್ನ ಬೆಳೆಸಿ ತಲೆಗೆ ಕಸಿ ಮಾಡುವುದು ಇವರ ಗುರಿ. ಅಚ್ಚರಿ ಅಂದ್ರೆ ಈ ಕೂದಲುಗಳು ನೈಸರ್ಗಿಕವಾಗಿಯೇ ಬೆಳೀತವೆ, ಉದುರುತ್ತವೆ ಮತ್ತೆ ಮತ್ತೆ ಹುಟ್ಟುತ್ತವೆ. ಈ ಸಂಶೋಧನೆ ರಾತ್ರೋರಾತ್ರಿ ಆದದ್ದಲ್ಲ. 2012ರಲ್ಲಿ ಮೊದಲ ಬಾರಿಗೆ ಸ್ಟೆಮ್ ಸೆಲ್ ಬಳಸಿ ಇಲಿಗಳಲ್ಲಿ ಕೂದಲು ಬೆಳೆಸುವಲ್ಲಿ ಇವರ ತಂಡ ಯಶಸ್ವಿಯಾಯಿತು. 2021ರ ಹೊತ್ತಿಗೆ ಆ ಕೂದಲುಗಳು ನೈಸರ್ಗಿಕವಾಗಿ ಉದುರಿ ಮತ್ತೆ ಬೆಳೆಯುವ ಹೇರ್ ಸೈಕಲ್ ಅನ್ನ ಕೂಡ ಸಾಧಿಸಿದ್ರು. ಇನ್ನು ಇತ್ತೀಚೆಗೆ ಅಂದ್ರೆ 2026ರಲ್ಲಿ ಕೂದಲು ನಿರಂತರವಾಗಿ ಬೆಳೆಯಲು ಅಗತ್ಯವಿರುವ ಪೂರಕ 3ನೇ ಜೀವಕೋಶವನ್ನ ಪತ್ತೆ ಹಚ್ಚುವ ಮೂಲಕ ಅತಿ ದೊಡ್ಡ ಮೈಲುಗಲ್ಲು ತಲುಪಿದ್ದಾರೆ. ಪ್ರಸ್ತುತ ಪ್ರೊಫೆಸರ್ ಟ್ಸುಜಿ ಅವರು ಆರ್ಗನ್ಟೆಕ್ ಎಂಬ ಕಂಪನಿಯ ಮೂಲಕ ಈ ಸಂಶೋಧನೆಯನ್ನ ಭವಿಷ್ಯದಲ್ಲಿ ಜನಸಾಮಾನ್ಯರಿಗೆ ತಲುಪಿಸುವ ಪ್ರಯತ್ನದಲ್ಲಿದ್ದಾರೆ. ಪ್ರಯೋಗಾಲಯದಲ್ಲಿ ಅದ್ಭುತ ಯಶಸ್ಸು ಸಿಕ್ಕಿದ್ರೂ ಇದು ಮನುಷ್ಯರಿಗೆ ಇನ್ನೂ ಲಭ್ಯವಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಕೂದಲುಗಳ ಉತ್ಪಾದನೆ, ದೀರ್ಘಕಾಲದ ಸುರಕ್ಷತೆ, ದುಬಾರಿ ವೆಚ್ಚ ಮತ್ತು ಕ್ಲಿನಿಕಲ್ ಪ್ರಯೋಗಗಳಂತಹ ಹಲವು ಸವಾಲುಗಳು ಈಗ ವಿಜ್ಞಾನಿಗಳ ಮುಂದಿದೆ. ಆದ್ರೂ ತಜ್ಞರು ಇದನ್ನ ಭವಿಷ್ಯದ ಆಶಾಕಿರಣ ಅಂತಿದ್ದಾರೆ. ಯಾಕಂದ್ರೆ ಹೇರ್ ಟ್ರಾನ್ಸ್ಪ್ಲಾಂಟ್ ನಲ್ಲಿರುವಂತೆಯೇ ಇಲ್ಲಿ ದಾನಿ ಕೂದಲಿನ ಕೊರತೆಯೇ ಇರೋದಿಲ್ಲ. ನಿಮ್ಮದೇ ದೇಹದ ಸಣ್ಣ ಜೀವಕೋಶದಿಂದ ಲಕ್ಷಾಂತರ ಹೊಸ ಕೂದಲುಗಳನ್ನ ಸೃಷ್ಟಿಸಬಹುದು. ಇದು ನಾಳೆಯೇ ಮಾರುಕಟ್ಟೆಗೆ ಬರದೇ ಇರಬಹುದು, ಆದ್ರೆ ಸುಧಾರಿತ ಸಂಶೋಧನೆ ಮತ್ತು 2026ರ ಹೊಸ ಆವಿಷ್ಕಾರಗಳು ಬೋಳು ತಲೆಗೆ ಶಾಶ್ವತ ಪರಿಹಾರ ಒದಗಿಸುವ ಭರವಸೆಯನ್ನ ನೂರ್ಮಡಿಗೊಳಿಸಿದೆ.